ಪ್ರತಿ ಟನ್ನಿಗೆ 4,500 ಖರ್ಚು ಬರ್ತದೆ. ರೈತರು ಇನ್ನೂ ವಿಚಾರ ಮಾಡಬೇಕಾಗ್ಯದ, ಈ ಬೆಳಿಬೇಕೋ ಬೆಳಿಬಾರ್ದು ಅಂತೇಳಿ. ಅದೇ ಕಾಲಕ್ಕೆ ಸರ್ಕಾರವು ಸಹಿತ MS ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಅವ್ರಿಗೆ C2+2 ಅಂದ್ರೆ ಎಲ್ಲ ಖರ್ಚು ವೆಚ್ಚ ಎಲ್ಲ ತೆಗೆದ, ಗೊಬ್ಬರ ಖರ್ಚಾಗಿರ್ಬೋದು, ಆಳಿನ ಖರ್ಚಾಗಿರ್ಬೋದು, ಮತ್ತು ನೀರಿನ ಖರ್ಚಾಗಿರ್ಬೋದು ಎಲ್ಲ ತೆಗೆದ ಮೇಲೆ 50% ಆದರೂ ಉಳಿಯುವಂಥದ್ದು ಮಾಡಿರಿ ಅಂದಾಗ ರೈತ ಬದುಕಿ ಕುಳಿತಾನ. ನಮ್ಮ ದೇಶ ಜಗತ್ತಿನ ಮುಂದುವರೆದ ದೇಶ ಆಗ್ತಾ ಇಲ್ಲದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮರಳಿ ಹೇಳ್ತಾ ಇದ್ದೀನಿ, ಎಲ್ಲರೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಿರಿ, ವೈಜ್ಞಾನಿಕವಾಗಿ ಕೃಷಿಕ ಬೆಳೀಲಿ ಅಂತೇಳಿ. ನಮ್ಮ ದೇಶದ ಮೂಲ ಉದ್ಯೋಗ ಕೃಷಿ. ಅದು ಎಲ್ಲಿವರೆಗೆ ಲಾಭದ ಉದ್ಯೋಗ ರೈತರಿಗೆ ಆಗುವುದಿಲ್ಲೋ ಈ ದೇಶದ ರೈತಕ್ಕೆ ಯಾರೋ ಕೆಲವು ಬಂದು 10% ಲಾಭ ಮಾಡ್ಕೊಂಡು ಹೋಗಿಬಿಡ್ತಾರೆ. ಇಲ್ಲ 5-10% ಜನ ಈ ದೇಶದ ಇಡೀ ಒಂದು ಆಸ್ತಿಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ತಿದ್ದಾರೆ ಅನ್ನೋದು ಈ ಸಿದ್ದರಾಮಯ್ಯರು ಅರಿಯದ ವಿಷಯ ಏನಲ್ಲ ಅಂತಿದ್ದು. ಅದಕ್ಕೆ ಈ ಸಂದರ್ಭದಲ್ಲೇ ಈ ಗುರ್ಲಾಪುರದಲ್ಲಿ ಹೋರಾಟ ನಡೀತಾ ಇದೆ, ಇದು ಎಲ್ಲ ಕಡೆ ಹಬ್ಬುತ್ತಾ ಇದೆ, ಆಲ್ ಓವರ್ ಕರ್ನಾಟಕದಲ್ಲಿದೆ. ಒಂದಲ್ಲಿ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯಿಂದ ಪೂರ್ತಿಯಾಗಿ ವ್ಯಾಪಿಸ್ಕೊಂಡು ಬಿಟ್ಟದ. ಪಾಪ ಬಂದ್ ಮಾಡ್ತಾ ಇದ್ದಾರೆ, ಬಂದ್ ಮಾಡಿದ್ರೆ ಎಲ್ಲರಿಗೂ ತೊಂದರೆ, ಅವ್ರಿಗೂ ತೊಂದರೆ ಇವ್ರಿಗೂ ತೊಂದರೆ, ಪಾಪ ತಿರುಗಾಡುವಂಥವ್ರು ಎಲ್ಲರಿಗೂ ಸಾರ್ವಜನಿಕರಿಗೂ ತೊಂದರೆ. ಆದರೆ ಅವ್ರ ಬದುಕು ಇವತ್ತೇನಾಗ್ಯದಪ್ಪ ಅಂದ್ರೆ ನರಕದ ಮಟ್ಟಕ್ಕೆ ಬಂದಂಥದ್ದಂತ್ರಿ. ಅದಕ್ಕೆ ಪ್ರತಿಯೊಂದು ಈ ಫ್ಯಾಕ್ಟ್ರಿಗಳ ಮಾಲೀಕರು ಇವತ್ತು ಕೂಡಿ ಅವ್ರಿಗೆ 3,500 ಮಿನಿಮಮ್ ಕೊಡಬೇಕಾಗಿದ್ದು. ಇಲ್ಲಂತೆ ರಾಜ್ಯ ಆಗೋ ಪ್ರಶ್ನೆ ಇಲ್ಲ. ಪಾಪ ಕೆಲವೊಂದು ರೈತರು ಮುಖಂಡರು ಏನೋ ಅಂತ ಕಡೆಗೆ 3,400 ಹ್ಞೂ ಹೊಂಟ್ರಿ ಅಂತ. ಯಾಕಂದ್ರೆ ಪಾಪ ಅವ್ರು ಬದುಕು ಅಷ್ಟೇ ಕಷ್ಟ ಅದ. ಇದು ಗೊತ್ತಾಗಿ ಈ ಮಾಲೀಕರು ಮತ್ತಷ್ಟು ಸ್ಟ್ರಿಕ್ಟ್ ಆಗ್ತಾ ಇದ್ದಾರೆ. ಇಲ್ರಿ FRP ಪ್ರಕಾರ